ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು? ಇದರ ಉತ್ತರ 1935 ಭಾರತ ಸರ್ಕಾರ ಕಾಯ್ದೆ. ಇಂಡಿಯನ್ ಪೊಲಿಟಿ ಇಲ್ಲಿದೆ ನೋಡ್ರಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಒಳಗೆ ಈ ಆ್ಯಕ್ಟ್ ಅದಲ್ಲ ಇಲ್ಲೇ ಅದ, ಎಲ್ಲಿತ್ತು ಇಲ್ಲೇ ಅದು ನೋಡ್ರಿ. ಎಷ್ಟನೇದಪ್ಪ ಅಂತಂದ್ರೆ 5ನೇದು ನೋಡ್ರಿ. ಇಟ್ ಫರ್ದರ್ ಎಕ್ಸ್ಟೆಂಡ್ ದ ಪ್ರಿನ್ಸಿಪಲ್ ಕಮ್ಯುನಲ್ ರಿಪ್ರೆಸೆಂಟ್ ಬೈ ಪ್ರೊವೈಡಿಂಗ್ ಸಪ್ರೇಟ್ ಎಲೆಕ್ಟ್ರೋಲ್ ಫಾರ್ ಡಿಪ್ರೆಸ್ ಕ್ಲಾಸಸ್ ಶೆಡ್ಯೂಲ್ ಕ್ಯಾಸ್ಟ್ ಐತೆ ನೋಡ್ರಿ. ಇಲ್ಲೇ ಫಸ್ಟ್ ಟೈಮ್ ಬಳಸ್ಯಾರದ ಪದ. ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ಕ. 57ನೇ ಕ್ವಶನ್ನು ಎ ಸೀರೀಸ್ದು ಬಿ ಗ್ರೂಪು. ಎ ಕ್ವಶನ್ನು 2024 G20 ಅಧ್ಯಕ್ಷತೆ ಬ್ರೆಜಿಲ್ನಲ್ಲಿ ಆಗಿದೆ. ಬಿ ಬೀಡಿಂಗ್ ಎ ಜಸ್ಟ್ ವರ್ಡ್ ಆ್ಯಂಡ್ ಸಸ್ಟೈನಬಲ್ ಪ್ಲಾನೆಟ್ ಹೇಳಿಕು 2024 G20 ಉಲ್ಲೇಖವಾಗಿದೆ ಅಂದರೆ ಥೀಮು. ಆನ್ಸರು ಇಲ್ಲೇ ಇದೆ ನೋಡಿರಿ, ನೋಟ್ಸ್ ಮಾಡಿದ್ದೆ, ನೋಟ್ಸ್ ಇಲ್ಲಿದೆ. ಡಿಸೆಂಬರ್ 2025 ವಿಜೇತದಲ್ಲಿದೆ ನೋಡಿ, ಇಲ್ಲಿದೆ ನೋಡಿರಿ. ಬಿ ಗ್ರೂಪು ಈ 19ನೇ G20 ರಾಷ್ಟ್ರ ಮುಖ್ಯಸ್ಥರ ಸಭೆ ಬ್ರೆಜಿಲ್ನಲ್ಲಿ ನಡೆಯಿತು, ರಿಯೋ ಡಿ ಜನರಲ್ಲಿ. ಆದರೆ ಥೀಮ್ ಬಂದ್ಬಿಟ್ಟು ಬಿಲ್ಡಿಂಗ್ ಎ ಜಸ್ಟ್ ವರ್ಡ್ ಆ್ಯಂಡ್ ಸಸ್ಟೈನಬಲ್ ಪ್ಲಾನೆಟ್. 7ನೇ ಕ್ವಶನ್ನು ಪಟ್ಟಿ 1 ಮತ್ತು ಪಟ್ಟಿ ಮಹಾಜನಪದ ಮತ್ತು ರಾಜಧಾನಿ ಹೊಂದಿಸಿಬರ ಅಂತ ಕೊಟ್ಟಿದ್ರು. ಅಂಗ, ಅವಂತಿ, ಸುರಸೇನ, ಪಾಂಚಲ, 5 ಚಿತ್ರ, ಚಂಪಾ, ಉಜ್ಜಯಿನಿ, ಮಥುರಾ. ಇದರ ಆನ್ಸರ್ ಬಂದುಬಿಟ್ಟು ಒಂದು ಗೊತ್ತಿದ್ರೆ ಮುಗಿದು ಹೋಗಿತ್ತು. ಒಂದು ಅಂಗ ಅಂದರೆ ಚಂಪಾ, ಅವಂತಿ ಅಂದರೆ ಉಜ್ಜಯಿನಿ, ಸುರಸೇನ ಅಂದರೆ ಮಥುರಾ, ಪಾಂಚಲ ಅಂದರೆ 5 ಚಿತ್ರ ಆದ ಕಾಂಪಿಲ್ಯ. ಆನ್ಸರ್ ಇಲ್ಲಿ ಐತೆ ನೋಡಿರಿ, ನೋಟ್ಸ್ ಇತ್ತು, ನೋಟ್ಸ್ ಮಾಡಿದ್ದೆ, ನೋಟ್ಸಲ್ಲಿ ಬಂದಿದೆ. ಮಾಡಿ ನೋಡಿರಿ. 1ನೇದು ಅಂಗ ಚಂಪಾ ಬಿ ಗ್ರೂಪು. ಆಮೇಲೆ 2ನೇದು ಸೂರ್ಯಸೇನ ಅಂದರೆ ಮಥುರಾ. ಆಮೇಲೆ ಪಾಂಚಲ ಕಾಂಪಿಲ್ಯ ಅಥವಾ 5 ಚಿತ್ರ. ಆಮೇಲೆ ಅವಂತಿ ಅಂದರೆ ಉಜ್ಜಯಿನಿ ಮಾಳಾ ಪ್ರದೇಶ. ಇಲ್ಲಿದೆ ನೋಡ್ರಿ, ಇಲ್ಲಿದೆ ಬಂದಿದೆ. ಎ ಘನತೆ ಅನ್ನೋ ಪದವು ನಮ್ಮ ಸಂವಿಧಾನ ಪ್ರಸ್ತಾವನೆಯಲ್ಲಿದೆ, ಕರೆಕ್ಟು. ಬಿ ಘನತೆ ಅನ್ನೋ ಪದವು ನಮ್ಮ ಸಂವಿಧಾನದ ಭಾಗ 4 ಮತ್ತು ಭಾಗ 3ರಲ್ಲಿದೆ, ತಪ್ಪು. ಭಾಗ 4ರಲ್ಲಿಲ್ಲ, ಭಾಗ 3ರಲ್ಲಿದೆ. ಘನತೆ ಅನ್ನುವ ಪದವು ನಮ್ಮ ಸಂವಿಧಾನ ಪ್ರಸ್ತಾವನೆ ಭಾಗ 4A ಹೌದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಮತ್ತು ಸಿ. ಇಲ್ಲಿದೆ ನೋಡ್ರಿ, ಲಕ್ಷ್ಮೀಕಾಂತ್ ಪ್ರಿಯಾಂಬಲ್ನಲ್ಲಿ ಇದೆ ನೋಡ್ರಿ. 4ನೇದು ಪ್ಯಾಟರ್ನಿಟಿ ಅಜರಿಂಗ್ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್ ಇಲ್ಲಿದೆ, ಇದು ಪ್ರಿಯಾಂಬಲ್ ಇಲ್ಲಿದೆ. ಆಮೇಲೆ ಎಲ್ಲಿದೆ ಮತ್ತೆ ಅಂದರೆ DPSP ಇದೆ, DPSP ಎಲ್ಲ ಫಂಡಮೆಂಟಲ್ ರೈಟ್ಸಲ್ಲಿದೆ. ಫಂಡಮೆಂಟಲ್ ರೈಟ್ಸು ಫಂಡಮೆಂಟಲ್ ಡ್ಯೂಟೀಸಲ್ಲಿದೆ. ಇಲ್ಲಿದೆ ನೋಡ್ರಿ. ಇಲ್ಲಿ ಅಂತಂದರೆ ಈ ಇದೆ ನೋಡ್ರಿ. ಟು ಪ್ರಮೋಟ್ ಹಾರ್ಮೋನಿ ಆ್ಯಂಡ್ ದ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗಸ್ಟ್ ಆಲ್ ದಿ ಪೀಪಲ್ ಆಫ್ ಇಂಡಿಯಾ ಟ್ರಾನ್ಸೆಂಡಿಂಗ್ ರಿಲಿಜಿಯಸ್, ಲಿಂಗ್ವಿಸ್ಟಿಕ್ ಆ್ಯಂಡ್ ರೀಜನಲ್ ಆರ್ ಸೆಕ್ಷನಲ್ ಡೈವರ್ಸಿಟೀಸ್ ಆ್ಯಂಡ್ ಟು ರಿನೌನ್ಸ್ ಪ್ರಾಕ್ಟೀಸಸ್ ಡೆರೋಗೇಟರಿ ಟು ದ ಡಿಗ್ನಿಟಿ ಆಫ್ ದಿ ವುಮನ್. ಇಲ್ಲಿದೆ. ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಇದು ಎ ಮತ್ತು ಸಿ ಆಗುತ್ತೆ. 2ನೇ ಕ್ವಶನು ಇದು ಎ ಸೀರೀಸ್ ಬಿ ಗ್ರೂಪ್ ನಿನ್ನೆ ನಡೆದಿತ್ತು, ಪೊಲಿಟಿ ಕ್ವಶನು ಲಕ್ಷ್ಮೀಕಾಂತಲ್ಲಿದೆ ನೋಡಿ. 2ನೇ ಕ್ವಶನ್ ವಿಚ್ ಆಫ್ ದಿ ಫಾಲೋವಿಂಗ್ ಆಫೀಸಸ್ ಹ್ಯಾಸ್ ನಾಟ್ ಬೀನ್ ಪ್ರೊವೈಡೆಡ್ ಬೈ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದರ ಆನ್ಸರ್ ಬಂದ್ಬಿಟ್ಟು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್. ಫಸ್ಟ್ 3 ಇದೆ, ಡೆಪ್ಯೂಟಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ, ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಲೋಕಸಭಾ, ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಉಲ್ಲೇಖ ಇದೆ, ಬಟ್ ಉಪ ಪ್ರಧಾನಿ ಉಲ್ಲೇಖ ಇಲ್ಲ. ಅದು ಯಾವುದೇ ರೀತಿ ಕೊಯ್ಲೇಷನ್ ಗೌರ್ಮೆಂಟ್ ಆದಾಗ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಸಂವಿಧಾನದ ಉಪ ಪ್ರಧಾನಿ ಬಗ್ಗೆ ಉಲ್ಲೇಖನೇ ಇಲ್ಲ. ಅಂದರೆ ಸಮ್ಮಿಶ್ರ ಸರ್ಕಾರ ಆದಾಗ ಮಾತ್ರ ಪಾರ್ಟಿ ಜಗಳಾಡಬಾರ್ದಂತೆ ಉಪ ಪ್ರಧಾನಿ ಮಾಡ್ತಾರೆ. ಆನ್ಸರ್ ಬಂದುಬಿಟ್ಟು 4. ಇದು ಲಕ್ಷ್ಮೀಕಾಂತಲ್ಲಿದೆ, ನೀವೇ ಸರ್ಚ್ ಮಾಡಬೇಕು. ಸಭೆಯ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡಬಹುದು. 2ನೇದು ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರು ತೃತೀಯ ಲಿಂಗಿಗಳನ್ನು ನಾಮನಿರ್ದೇಶನ ಮಾಡಬಹುದು. 3ನೇದು ಲೋಕಸಭೆ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡುವಂತಿಲ್ಲ. 4 ಮೇಲಿನ ಯಾವುದಲ್ಲ. ನನ್ನ ಪ್ರಕಾರ ಮೇಲಿನ ಯಾವುದೂ ಅಲ್ಲ ಆನ್ಸರ್ ಅದು. ಯಾಕಂದರೆ ಇಷ್ಟು ದಿವಸ ಇತ್ತದು, 2020ರಲ್ಲಿ ತೆಗೆದಿದ್ದಾರೆ ಅದನ್ನು, 2 ಮೆಂಬರ್ಸ್ ಆಂಗ್ಲೋ ಇಂಡಿಯನ್ ನೇಮಕ ಮಾಡುವಂತೇಳಿ. ಬಟ್ ನನ್ನ ಪ್ರಕಾರ ಇದರಲ್ಲಿ ಆನ್ಸರ್ ಬಂದುಬಿಟ್ಟು 4ನೇದು ಅನ್ಕೋತೀನಿ, ಮೇಲಿನ ಯಾವುದೂ ಅಲ್ಲ. ಇವೆಲ್ಲ ಆಲ್ರೆಡಿ ಈಗ ಫಸ್ಟ್ ಇತ್ತು 2020ಗಿಂತ ಮುಂಚೆ, ಬಟ್ ಯಾವುದೇ ರೀತಿ MLA ಆಯಿತು MP ಆಯಿತು ಯಾವುದೇ ರೀತಿ ಈಗ ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ನೇಮಕ ಮಾಡುವಂತಿಲ್ಲ. ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್. ಇದು ಆನ್ಸರ್ ಬಂದುಬಿಟ್ಟು 1ನೇದು ಇಲ್ಲೇ ನೋಡಿ ಕನ್ನಡದಲ್ಲಿ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನಃಸ್ಥಾಪನೆ ಅಧಿಕಾರವನ್ನು ಒದಗಿಸುತ್ತದೆ. ಕೆಳಗಿನ 2 ಅಲ್ಲ, ಅಲ್ಲಿದೆ. ಆನ್ಸರ್ ಬಂದುಬಿಟ್ಟು ಇಲ್ಲೇ ಇದೆ ನೋಡಿ. 105th ಕಾನ್ಸ್ಟಿಟ್ಯೂಷನ್ OBC ಗಿವನ್ ಟು ಸ್ಟೇಟ್ ಗೌರ್ಮೆಂಟ್. ಎಜುಕೇಷನಲ್ಲಿ 127ನೇ ಬಿಲ್ ಅದು, ಬಟ್ ಸಂವಿಧಾನ ತಿದ್ದುಪಡಿ 105. ಬೇಕಂದರೆ ನೋಟ್ಸಲ್ಲಿ ಬರೆದಿದ್ದೀನಿ, ನೋಟ್ಸಲ್ಲಿ ಇದೆ. 105 OBC
ಗಿವನ್ ಟು ಸ್ಟೇಟ್ ಗೌರ್ಮೆಂಟ್ ರೆಕಗ್ನಿಷನ್. ಸೋಷಿಯಲಿ, ಎಕನಾಮಿಕಲಿ, ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಿದೆ. ಅದು ಕರೆಕ್ಟ್ ಆನ್ಸರ್. ಎಕನಾಮಿಕಲಿ ಆಗಲ್ಲ. ಭಾರತದ ಸಾದಿಲ್ ವರ್ಣಿದೆಯನ್ನು ಯಾರು ಸ್ಥಾಪಿಸಿದೆ? ನನ್ನ ಪ್ರಕಾರ ಇದು ಭಾರತದ ಸಂಸತ್ತು ಅಂತ ಅನ್ಕೋತೀನಿ. ಬಟ್ ಕೆಲವೊಂದಿಷ್ಟು ಜನ ರಾಷ್ಟ್ರಪತಿ ಅಂತ ಇದ್ದಾರೆ. ಬಟ್ ಅದು ಕೀ ಆನ್ಸರ್ ಬಂದಮೇಲೆ ಗೊತ್ತಾಗುತ್ತೆ. KPSC ಇಂದ ಇದು ಪಾರ್ಲಿಮೆಂಟ್ ಆಫ್ ಇಂಡಿಯಾನೇ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಸೈನ್ ಇಲ್ಲದೆ ಮಾಡಲ್ಲ. ಯಾವುದೇ ರೀತಿ ಕಾಂಟಿಜೆನ್ಸಿ ಫಂಡ್ ಆಯಿತು, ಕನ್ಸಲ್ಟೇಟಿವ್ ಫಂಡ್ ಆಯಿತು, ಅವ್ರ ಸೈನ್ ಬೇಕು. ಬಟ್ ಇದು ಇನ್ನೂ ಕನ್ಫ್ಯೂಷನಲ್ಲಿದೆ. ನನ್ನ ಪ್ರಕಾರ ಪಾರ್ಲಿಮೆಂಟ್ ಆಫ್ ಇಂಡಿಯಾನೇ ಆನ್ಸರು. 10ನೇ ಕ್ವಶನ್, ವಿತ್ ರೆಫರೆನ್ಸ್ ಟು ಆರ್ಟಿಕಲ್ 18 ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ಅವಾರ್ಡ್ಸ್ ಲೈಕ್ ಭಾರತ ರತ್ನ ಆರ್ ಪದ್ಮ ವಿಭೂಷಣ ಟು ಬಿ ಯೂಸ್ಡ್ ಬೈ ದಿ ರೆಸಿಪಿಯೆಂಟ್ ಆಸ್ ಟೈಟಲ್ ಟು ಒನ್ಸ್ ನೇಮ್. ಅಂತಂದರೆ ಭಾರತ ರತ್ನ ಮತ್ತು ಪದ್ಮವಿಭೂಷಣ ಆದಂಥ ಪ್ರಶಸ್ತಿಗಳನ್ನು ಸ್ವೀಕರಿಸುವವರು ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕಂತಿದೆ. ಆದರೆ ಅದು ಇಲ್ಲ, ಬಳಸಬಾರ್ದು. ಎರಡನೇದು, ದ ಸ್ಟೇಟ್ ಈಸ್ ನಾಟ್ ಡಿಬಾರ್ಡ್ ಫ್ರಮ್ ಅವಾರ್ಡಿಂಗ್ ಮಿಲಿಟರಿ ಆರ್ ಅಕಾಡೆಮಿಕ್ ಡಿಸ್ಟಿಂಕ್ಷನ್ಸ್ ಇವನ್ ದೋ ದೇ ಮೇ ಬಿ ಯೂಸ್ ಆಸ್ ಟೈಟಲ್ಸ್. ಬಿರುದಾಗಿ ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿ ನೀಡಲು ನಿರ್ಬಂಧವಿಲ್ಲ. ಹೌದು. ಭಾರತ ಯಾವುದೇ ನಾಗರಿಕರ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಕರೆಕ್ಟ್. ನನ್ನ ಪ್ರಕಾರದ್ದು BC ಮಾತ್ರ ಆನ್ಸರ್ ಆಗುತ್ತೆ, ಅಂತ ಆಗಲ್ಲ. ಯಾಕೆ ಭಾರತ ರತ್ನ, ಪದ್ಮಶ್ರೀ, ಪದ್ಮವಿಭೂಷಣ ಯಾವುದೇ ರೀತಿ ನೀವು ಬಳಸುವಂಗಿಲ್ಲ ಹೆಸರಿನ ಮುಂದೆ. ಅದಕ್ಕೋಸ್ಕರ ಇದು ಆನ್ಸರ್ ಬಂದುಬಿಟ್ಟು BC. ವಾಟ್ ಡಸ್ ICOMOS? ಇದು ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಒನ್, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್. ಇದು ಕರೆಂಟ್ ಅಫೇರ್ಸ್ ಕ್ವಶನ್ನು. ಇತ್ತೀಚೆಗೆ ವಿಶ್ವ ಪಾರಂಪರಿಕ ಸ್ಥಾನ ಆಯ್ತಲ್ಲ, ಬೇಲೂರು ಹಳೆಬೀಡಲ್ಲಿ ಇರ್ತಕ್ಕಂಥ ಕೈಲಾಸನಾಥ ದೇವಾಲಯ, ಸೋಮನಾಥ ದೇವಾಲಯ, ಅದಕ್ಕೋಸ್ಕರ ಕೇಳಿದಾನೆ ಇದನ್ನು. ಈಸಿ ಇದೆ, ನೆಟ್ಟಲ್ಲಿ ಸರ್ಚ್ ಮಾಡಿಟ್ಟು ಬರುತ್ತೆ ನಿಮಗೆ. ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ಆಫ್ರಿಕಾದ ಪ್ರಮುಖ ನದಿಗಳ ಸರಿಯಾದ ಕ್ರಮ. ಅಂದರೆ ದಕ್ಷಿಣ ಆಫ್ರಿಕಾ ಖಂಡದ್ದು ಕೇಳಿದ್ದಾರೆ ನದಿಗಳು. ಇದು ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಒನ್ನು, ಜೈರೆ, ಜಾಂಬೇಜ್, ಲಿಂಪೋಜ್ ಮತ್ತು ಆರೆಂಜ್. ಇಲ್ಲೇ ಇದೆ ನೋಡಿ ಅಟ್ಲಾಸಲ್ಲಿ. ಜೈರೆ ಇಸ್ ನಥಿಂಗ್ ಬಟ್ ಕಾಂಗೋ ನದಿ. ಇಲ್ಲೇ ಇದೆ ನೋಡಿ, ಕಾಂಗೋ ರಿವರ್. ಆಮೇಲೆ ಇಲ್ಲಿ ಜಾಂಬೇಜ್ ಇದೆ. ಆಮೇಲೆ ಇದು ಲಿಂಪೋಪ್ ಇದೆ. ಇಲ್ಲಿ ಆರೆಂಜ್ ಇದೆ. ನಿಮ್ಗೆ ಆರೆಂಜ್ ಒಂದು ಗೊತ್ತಿದ್ರು ಲಾಸ್ಟ್ ಆನ್ಸರ್ ಆರೆಂಜ್ ಇರತಕ್ಕಂಥ ಒಂದೇ, ಸೆಕೆಂಡ್ ಆಪ್ಷನ್ ಒಂದೇ. ಇಲ್ಲಿದೆ ನೋಡಿ, ಆರೆಂಜಿ, ಲಿಂಪೋಪು, ಜಾಂಬೇಜ್ ರಿವರು, ಕಾಂಗೋ ರಿವರು. ಕಾಂಗೋ ಅಂತ ಕೊಟ್ಟಿಲ್ಲ ಅವನು. ಕಾಂಗೋ ಈ ಕಟ್ಟನ್ನು 2 ಸಲ ಪಾಸ್ ಮಾಡುತ್ತೆ ಇದು, ಅದಕ್ಕೋಸ್ಕರ ಇಲ್ಲಿದೆ ನೋಡಿ ಕಾಂಗೋ. ಇದು ಆಫ್ರಿಕಾ ಖಂಡದ್ದು ಒಂದು ಅಟ್ಲಾಸ್ ಮ್ಯಾಪು. ಈಸಿ ಇದೆ. ಆರೆಂಜ್ ನಮ್ಗೆ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಆರೆಂಜ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದಾಗಿತ್ತು. ಲೇಟೆಸ್ಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS ಫಾರ್ ಇಂಡಿಯಾ ಇಸ್ ಕಂಡಕ್ಟ್ ಬೈ 6th ಇದು ಕರೆಕ್ಟ್ ಆನ್ಸರ್. ಮತ್ತು 3 6ನೇದು ಕಂಡಕ್ಟ್ ಮಾಡಿ. ನಾವು ಮನಿಜರು ಅವಾರ್ಡ್ ಇಸ್ ಅಟ್ ದ ದಸರಾ ಮಹೋತ್ಸವ 2024 ಅಟ್ ಮೈಸೂರು ಬಿಲಾಂಗ್ಸ್ ಟು ದಾವಣಗೆರೆ ಡಿಸ್ಟಿಕ್. ಇದು 51 ಇದೆ, ನಾನು ಬಿಡೋಕ್ಕಾಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕೇಳಿದ್ದಾರೆ. ಆಮೇಲೆ ಇದೊಂದು ಕ್ವಶನ್ ನೋಡಿ, ಈಸಿ ಇದೆ ಇದು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಟೇಟ್ ಬಜೆಟ್? ಇಟ್ ಈಸ್ ಎ ರೆವೆನ್ಯೂ ಸರ್ಪ್ಲಸ್ ಬಜೆಟ್, ಇಟ್ ಈಸ್ ಎ ರೆವೆನ್ಯೂ ಡೆಫಿಸಿಟ್ ಬಜೆಟ್. ರೆವೆನ್ಯೂ ಡೆಫಿಸಿಟ್ ಬಜೆಟ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದ. ಈಗ 4-5 ವರ್ಷ ಆಯಿತು ಡೆಫಿಸಿಟ್ ಇದೆ, ಅಂದರೆ ಕೊರತೆ ಬಜೆಟ್ ಇದೆ ನಮ್ಮದು. ಹೆಚ್ಚುವರಿ ಆದಾಯ ಬಜೆಟ್ ಅಂತಿಲ್ಲ, ಸೆಂಟ್ರಲ್ದಾಗೂ ಇಲ್ಲ, ಇಲ್ಲಿ ಇಲ್ಲ, ಕೊರತೆನೇ ಇದೆ. ನನ್ನ ಮಕ್ಕಳು ಏನು ಮಾಡ್ತಾರೆ? ಗ್ಯಾರಂಟಿ ಸ್ಕೀಮ್ ಆನ್ಸರ್ ಬಂದುಬಿಟ್ಟು 52,000 ಕೋಟಿ. ಇದು ಗ್ಯಾರಂಟಿ. 10,000 ಕೋಟಿ ಭಾಳ ಕಡಿಮೆ ಆಗುತ್ತೆ, 70,000 ಕೋಟಿ ಭಾಳ ಜಾಸ್ತಿ ಆಗುತ್ತೆ. ನೀವು 2 ಆಪ್ಷನ್ ತೆಗಿಬೋದು. 52,000 ಕೋಟಿ ಕರೆಕ್ಟ್ ಆನ್ಸರ್ 5 ಗ್ಯಾರಂಟಿಗೆ. ನೋಡಿ ಇನ್ನೊಂದು ಕ್ವಶನ್. ಆಸ್ಟ್ರೇಲಿಯಾ, ಕ್ವೀನ್ಸ್ಲ್ಯಾಂಡು, ಸೌತ್ ಆಸ್ಟ್ರೇಲಿಯಾ, ವಿಕ್ಟೋರಿಯಾ, ಪಶ್ಚಿಮ ಆಸ್ಟ್ರೇಲಿಯಾ, ವೆಸ್ಟರ್ನ್ ಆಸ್ಟ್ರೇಲಿಯಾ ನಗರ ಕೊಟ್ಟಿದ್ದಾರೆ. ಅಡ್ಲೇಡ್, ಬ್ರಿಸ್ಬೇನ್, ಕಾಲ್ಗೋರ್ಲಿ, ಮೆಲ್ಬೋರ್ನ್, ಸಿಡ್ನಿ. ಇದು ಆನ್ಸರ್ ಬಂದುಬಿಟ್ಟು 3ನೇದು ನೋಡಿ ಆನ್ಸರ್. ಇಲ್ಲೇ ಇದೆ ನೋಡಿ, ವೆಸ್ಟರ್ನ್ ಆಸ್ಟ್ರೇಲಿಯಾ, ಕಾಲ್ಗೋರ್ಲಿ. ಇಲ್ಲಿದೆ ನೋಡಿ, ವೆಸ್ಟರ್ನ್ ಆಸ್ಟ್ರೇಲಿಯಾ, ಕಾಲ್ಗೋರ್ಲಿ. ಆಮೇಲೆ ಸೌತ್ ಆಸ್ಟ್ರೇಲಿಯಾ, ಅಡಿಲೇಡ್. ಇಲ್ಲಿದೆ ನೋಡಿ, ಸೌತ್ ಆಸ್ಟ್ರೇಲಿಯಾ, ಅಡಿಲೇಡ್. ಆಮೇಲೆ ವಿಕ್ಟೋರಿಯಾ, ಮೆಲ್ಬೋರ್ನ್. ಇಲ್ಲಿದೆ ನೋಡಿ, ಮೆಲ್ಬೋರ್ನ್, ವಿಕ್ಟೋರಿಯಾ, ಮೆಲ್ಬೋರ್ನ್. ಕ್ವೀನ್ಸ್ಲ್ಯಾಂಡ್ ಬಂದುಬಿಟ್ಟು ಬ್ರಿಸ್ಬೇನ್. ಇಲ್ಲಿದೆ ನೋಡಿ, ಬ್ರಿಸ್ಬೇನ್. ಇಲ್ಲಿದೆ ನೋಡಿ, ಬ್ರಿಸ್ಬೇನ್ ಆನ್ಸರ್. ಈಸಿ ಇದೆ, ಅಟ್ಲಾಸ್ ನೋಡಿದರೆ ಗೊತ್ತಾಗುತ್ತೆ. 67 ಕ್ವಶನ್. ವರ್ಕರ್ಸ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್ ಕರ್ನಾಟಕ ಸ್ಟೇಟ್ ಗಿಗ್ ವರ್ಕರ್ಸ್, ಗಿಗ್ ಎಕಾನಮಿ ವರ್ಕರ್ಸ್. ಆನ್ಸರ್ ಬಂದುಬಿಟ್ಟು ಫುಡ್ ಡೆಲಿವರಿ ಬಾಯ್ಸ್ ಆ್ಯಂಡ್ ವರ್ಕರ್ಸ್ ಅಟ್ ಇ-ಕಾಮರ್ಸ್ ಎಸ್ಟಾಬ್ಲಿಷ್ಮೆಂಟ್. ಇದೆ ನೋಡಿ, ಕನ್ನಡದಲ್ಲಿ 6 ವಿತರಣೆ ಹುಡುಗರು ಮತ್ತು ಇ-ಕಾಮರ್ಸ್ ಕ್ಷೇತ್ರದಲ್ಲಿ ಕಾಣಬೇಕು. ಈ ಕರೆಂಟ್ ಅಫೇರ್ಸ್ ಕ್ವಶನ್ನು ಓದಿದರೆ ಗೊತ್ತಾಗಿರುತ್ತೆ ನಿಮಗೆ. ಬಜೆಟು ಎಕನಾಮಿಕ್ಸ್ ಸರಿ ಓದಿದರೆ ಈಸಿ ಕ್ವಶನ್. ಇಲ್ಲೊಂದು ಈಸಿ ಇದೆ. ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಪ್ರೊಡಕ್ಷನ್ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ಪ್ಲೇಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ನ್ಯಾಷನಲ್ ಇಂಪಾರ್ಟೆನ್ಸ್? ಅಂತಂದರೆ ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳ ಸ್ಥಳ ಮತ್ತು ವಸ್ತುಗಳ ಸಂರಕ್ಷಣೆ ಕೊಡ್ತಾಯಿದೆ? ಆನ್ಸರ್ 4. ಸಂವಿಧಾನ 49ನೇ ಇದೆ. DPSPಯಲ್ಲಿ ಇದೆ ನೋಡಿ, ಲಕ್ಷ್ಮೀಕಾಂತಲ್ಲಿದೆ. ಇದೆ ನೋಡಿ. ನೆಕ್ಸ್ಟು 49
ಆರ್ಟಿಕಲ್ ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ಪ್ಲೇಸಸ್ ಆಬ್ಜೆಕ್ಟ್ಸ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್. ನ್ಯಾಷನಲ್ ಪಾರ್ಕ್ ಕೊಟ್ಟಿದ್ದಾನೆ, ಸ್ಟೇಟ್ ಕೊಟ್ಟಿದ್ದಾನೆ. ಇದು ಆನ್ಸರ್ ಬಂದುಬಿಟ್ಟು ನಿಮಗೆ ವನಸ್ಥಧಾರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತಂದರೆ ಗುಜರಾತಲ್ಲಿ ಬರುತ್ತೆ. ವನ್ ವಿಹಾರ್ ಎಲ್ಲಿ ಬರುತ್ತಂದರೆ ಮಧ್ಯಪ್ರದೇಶ. ಕಂಗ್ರಾ ವ್ಯಾಲಿ ಬಂದುಬಿಟ್ಟು ಛತ್ತೀಸ್ಗಢ. ಪಿನ್ ವ್ಯಾಲಿ ಬಂದುಬಿಟ್ಟು ಹಿಮಾಚಲ ಪ್ರದೇಶ. ಸುಲ್ತಾನ್ಪುರ್ ಬಂದುಬಿಟ್ಟು ಹರಿಯಾಣ. ಆನ್ಸರ್ ಬಂದ್ಬಿಟ್ಟು ಒಂದು ಗೊತ್ತಿದ್ರು ಮಾಡಿರ್ಬೋದಾಗಿತ್ತು ನೀವು ಆನ್ಸರು. ಹಿರಣ್ಯಕೇಶ ಮಾರ್ಕಂಡ ನದಿಗಳು ಯಾವ ನದಿ ಉಪ ಘಟಪ್ರಭಾ ನದಿ ಉಪನದಿಗಳಿವು. ಹಿರಣ್ಯಕೇಶನ್ ಮಾರ್ಕಂಡೆ ಆರ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಘಟಪ್ರಭಾ. ಇದು ಕನ್ನಡ ಬುಕ್ಕಲ್ಲಿದೆ, ಎಲ್ಲದರಲ್ಲಿದೆ. ಈಸಿ ಕ್ವಶನ್. ಯೋಜನಾ ಪ್ರಗತಿಯನ್ನು ಮೇಲ್ವಿಚಾರಣೆ ಪಂಚಾಯತ್ ದರ್ಪಣವನ್ನು ನಿಯತಕಾಲಿಕೆಯನ್ನು ಪ್ರಾರಂಭಿಸಲಾಗಿದೆ. ಸಂಸದ ಆದರ್ಶ ಗ್ರಾಮ ಯೋಜನೆ. ಆನ್ಸರ್ ಬಂದ್ಬಿಟ್ಟು ದ ಮ್ಯಾಗಝಿನ್ ಪಂಚಾಯತ್ ದರ್ಪಣ್ ಈಸ್ ಲಾಂಚ್ ಟು ಮಾನಿಟರ್ ದ ಪ್ರೋಗ್ರೆಸ್ ಆಫ್ ವಿಚ್ ಯೋಜನಾ. ಸಂಸದ ಆದರ್ಶ ಗ್ರಾಮ ಯೋಜನೆ.